ಮಾರ್ಚ್ 19ರಿಂದ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ಸುವರ್ಣ ಮಹೋತ್ಸವದ ಸಂಭ್ರಮ. ದಾಂಡೇಲಿ ನಗರದ ಅಗ್ರ ದೇವಸ್ಥಾನಗಳಲ್ಲಿ ಒಂದಾಗಿರುವ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ ನಿರ್ಮಾಣಗೊಂಡು 50 ವರ್ಷಗಳಾದ ಸಂಭ್ರಮದ ಹಿನ್ನೆಲೆಯಲ್ಲಿ ಇದೇ ಮಾರ್ಚ್ 19ರಿಂದ 23ರವರೆಗೆ ಒಟ್ಟು 5 ದಿನಗಳವರೆಗೆ ದೇವಸ್ಥಾನದ ಸುವರ್ಣ ಮಹೋತ್ಸವದ ಸಂಭ್ರಮ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಅವರು ತಿಳಿಸಿದರು. ಅವರು ಇಂದು ಶನಿವಾರ ಸಂಜೆ 7 ಗಂಟೆ ಸುಮಾರಿಗೆ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ಶ್ರೀ ಸ್ವಾಮಿಯ ಪ್ರತಿಷ್ಠಾಪನೆಯ ಸುವರ್ಣ ಮಹೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಹಾಗೂ ಸಂಭ್ರಮ ಸಡಗರದಿಂದ 5 ದಿನಗಳವರೆಗೆ ಆಯೋಜಿಸಲಾಗಿದೆ. ಈ 5 ದಿನಗಳ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಗಣಹೋಮ, ನವಗ್ರಹ ಹೋಮ, ಆಶ್ಲೇಷ ಬಲಿ, ನವಚಂಡಿ ಹವನ, ರುದ್ರ ಹವನ ಮೊದಲಾದ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಮಾರ್ಚ್ 23ರಂದು ಮಹಾಪೂಜೆ, ಮಹಾಮಂಗಳಾರತಿಯಾದ ನಂತರ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಎಂದ ಅವರು, ಕಲ್ಯಾಣ ಮಂಟಪ ನಿರ್ಮಾಣದ ನಿಟ್ಟಿನಲ್ಲಿಯೂ ಆಡಳಿತ ಮಂಡಳಿ ಮುಂದಡಿಯಿಟ್ಟಿದೆ ಎಂದರು. ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಜಿ.ವಿ. ಭಟ್ ಅವರು ಮಾತನಾಡಿ, ಭಗವದ್ಭಕ್ತರ ಸಂಪೂರ್ಣ ಸಹಕಾರದಿಂದ ದೇವಸ್ಥಾನವು ವರ್ಷದಿಂದ ವರ್ಷಕ್ಕೆ ತನ್ನ ವೈಭವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಸುವರ್ಣ ಮಹೋತ್ಸವದ 5 ದಿನಗಳ ಈ ಸಂಭ್ರಮದಲ್ಲಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದರು. ಆಡಳಿತ ಸಮಿತಿಯ ಸದಸ್ಯರಾದ ಕೀರ್ತಿ ಗಾಂವ್ಕರ್ ಅವರು ಮಾತನಾಡಿ, ಈ 5 ದಿನಗಳ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ಭಕ್ತಿ ಪ್ರಧಾನವಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ದೇವಸ್ಥಾನದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾಭಿಮಾನಿಗಳು ತನು ಮನ ಧನದ ಸಹಾಯವನ್ನು ನೀಡಿ ಸಹಕರಿಸುವಂತೆ ಇದೇ ಸಂದರ್ಭದಲ್ಲಿ ವಿನಂತಿಸಿದರು. ಸಮಿತಿಯ ಸದಸ್ಯರಾದ ಮೋಹನ್ ಹಲ್ವಾಯಿ ಅವರು ಮಾತನಾಡಿ, ಕೆಪಿಸಿಯ ಅಧೀನದಲ್ಲಿದ್ದ ದೇವಸ್ಥಾನದ ಜಾಗ ನಗರಸಭೆಗೆ ಹಸ್ತಾಂತರಗೊಂಡಿತ್ತು. ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಹಿತದೃಷ್ಟಿಯಿಂದ ಈ ಜಾಗವನ್ನು ದೇವಸ್ಥಾನದ ಟ್ರಸ್ಟ್ ಹೆಸರಿನಲ್ಲಿ ಆರ್.ವಿ. ದೇಶಪಾಂಡೆ ಅವರು ವಿಶೇಷ ಮುತುವರ್ಜಿ ವಹಿಸಿ ಮಾಡಿಕೊಟ್ಟಿರುವುದನ್ನು ಸ್ಮರಿಸಿಕೊಂಡರು. ಇದರ ಹೊರತಾಗಿಯೂ ದೇವಸ್ಥಾನದ ವತಿಯಿಂದ ನಡೆಯಲಿರುವ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಆರಾಧನಾ ಯೋಜನೆಯಡಿ ಆರ್.ವಿ. ದೇಶಪಾಂಡೆ ಅವರು 35 ಲಕ್ಷ ರೂಪಾಯಿ ಅನುದಾನವನ್ನು ನೀಡುವುದರ ಬಗ್ಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವುದನ್ನು ಸ್ಮರಿಸಿದ ಮೋಹನ್ ಹಲ್ವಾಯಿ ಅವರು, ಈ ನಿಟ್ಟಿನಲ್ಲಿ ಆರ್.ವಿ. ದೇಶಪಾಂಡೆ ಅವರ ಸಹಕಾರಕ್ಕೆ ದೇವಸ್ಥಾನದ ಆಡಳಿತ ಸಮಿತಿಯು ಸದಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ ಎಂದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅನಂತ್ ಭಟ್ ಅವರು ಮಾತನಾಡಿ, ದೇವಸ್ಥಾನದ ಭಕ್ತರೇ ಬೆಳೆಸಿದ ಈ ದೇವಸ್ಥಾನದ ಸುವರ್ಣ ಸಂಭ್ರಮದಲ್ಲಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಖಜಾಂಚಿ ಟಿ ನಾಯ್ಕ್ ಹಾಗೂ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಸೊ ನಮ್ಮ ದೇವಸ್ಥಾನ 1976ರಲ್ಲಿ KPC ಎಂಪ್ಲಾಯೀಸು ಮತ್ತು ಕಾಂಟ್ರಾಕ್ಟರ್ಸು ಮತ್ತು ಭಕ್ತಾದಿಗಳ ದೇಣಿಗೆ ಮೇಲೆ ಒಂದು ಸಣ್ಣ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ವಿ. ಆನಂತರ KPCP ಎಲ್ಲ ವೈಂಡಪ್ ಆದಮೇಲೆ 2004ರಲ್ಲಿ ಎಲ್ಲ ವೈಂಡಪ್ ಆದಮೇಲೆ ನಾವು ಉಳಿದ ಎಂಪ್ಲಾಯೀಸ್ ಎಲ್ಲ ಇದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ವಿ. 2009ರಲ್ಲಿ ಇದನ್ನು ಮತ್ತೆ ದೇವಸ್ಥಾನ ತುಂಬ ಸಣ್ಣದಾಗ್ತಾಯಿದೆ, ಸ್ವಲ್ಪ ರಿನೋವೇಷನ್ ಮಾಡುವ ಅಂತೇಳಿ ಒಂದು 20 ಅಡಿ ದೇವಸ್ಥಾನ ಎಕ್ಸ್ಟೆಂಡ್ ಮಾಡಿದ್ವಿ. ಇಲ್ಲಿ ಮುಂದೆ ಹೇಳ್ದಂಗೆ ಇರಲಿಲ್ಲ, ಎಲ್ಲ ಕಾಂಪೌಂಡ್ ಗಿಂಪೌಂಡ್ ಏನೂ ಇರಲಿಲ್ಲ. ಬಂದು ಭಕ್ತಾದಿಗಳಿಗೆ ಅನುಕೂಲ ಆಗಲಿ, ಕೂತ್ಕೊಳ್ಳಿಕ್ಕೆ ಮಳೆ ಬಂದ್ರೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ಮುಂದೆ ಪ್ರಾಂಗಣ ಎಕ್ಸ್ಟೆಂಡ್ ಮಾಡಿದ್ವಿ. ಆನಂತರ ಹೋಮದ ಹಾಲ್ ಮಾಡಿದ್ವಿ. ಆನಂತರ ದತ್ತಾತ್ರೇಯ, ಅದು ಮುಂಚೆ ಬರೀ ಮರದ ಕೆಳಗಡೆ ಒಂದು ದತ್ತಾತ್ರೇಯ ಮೂರ್ತಿ ಅಚ್ಚೆ ಇಟ್ಟಿತ್ತು, ಅದನ್ನು ದೇವಸ್ಥಾನ ಅದೊಂದು ಗುಡಿ ಮಾಡಿದ್ವಿ. ಸೊ ಈ ರೀತಿ ಎಕ್ಸ್ಟೆನ್ಷನ್ ಆಗ್ತಾ ಇದೆ, ಇನ್ನೂ ಆಗ್ತಲೇ ಇದೆ. ಸೊ ಈಗ ಹೋಮದ ಹಾಲನ್ನು ಸಹ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ. 19ನೇ ತಾರೀಕೆ 50 ವರ್ಷ ಆಗ್ತದೆ ದೇವಸ್ಥಾನ. ಹಾಗಾಗಿ ಸ್ವರ್ಣ ಮಹೋತ್ಸವವನ್ನು ಪ್ರತಿ ಸರಿ ನಾವು 3 ದಿವಸ ಮಾಡ್ತಾಯಿದ್ವಿ. ಈ ಸರಿ ಸ್ವರ್ಣ ಮಹೋತ್ಸವಕ್ಕೋಸ್ಕರ 5 ದಿವಸ ಮಾಡ್ತಾಯಿದ್ವಿ. 5 ದಿವಸದಲ್ಲಿ ಹೋಮ ಹವನಗಳಿದೆ. ಫಸ್ಟ್ ಡೇ ಗಣಹೋಮ ಇದೆ, ಸೆಕೆಂಡ್ ಡೇ ನವಗ್ರಹ ಇದೆ, ಥರ್ಡ್ ಡೇ ಆಶ್ಲೇಷ ಬಲಿ ಇದೆ, 4th ಡೇ ನವಚಂಡಿ ಹವನ ಇದೆ, 5th ಡೇ ರುದ್ರಹೋಮ ಇದೆ. ಕೊನೆಯ ದಿನ ಹೋಮ ಆದಮೇಲೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತೆ. ಭಕ್ತಾದಿಗಳೆಲ್ಲ ದಯವಿಟ್ಟು ಬಂದು ಹೋಮದಲ್ಲೂ ಭಾಗವಹಿಸಬೇಕು, ಅನ್ನ ಸಂತರ್ಪಣೆಗೂ ಭಾಗವಹಿಸಬೇಕಂತ ನೀವು ಈ ಮುಖಾಂತರ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಯಾಕೆಂದರೆ ಅರ್ಚಕರಿಗೆ ಮನೆ ಇಲ್ಲ, ಈಗ ನಾವು ಟೆಂಪ್ರರಿ ಆಗಿ ನಮ್ಮದೇ ಒಂದು ಇದರಲ್ಲಿ ಅವ್ರಿಗೆ ಉಳಿಕೆ ವ್ಯವಸ್ಥೆ ಮಾಡಿದ್ದೀವಿ, ಅದೊಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ.
ಆನಂತರ ಈಗಾಗಲೇ ನಮಗೆ ಬಾತ್ರೂಮು ಟಾಯ್ಲೆಟ್ಗೆಲ್ಲ ಲೇಡೀಸಿಗೆ ಬೇರೆ ಜೆಂಟ್ಸಿಗೆ ಬೇರೆ ಎಲ್ಲ ಕಟ್ಟಾಗಿ ಹಿಂದ್ಗಡೆ ನೀವು ಯಾವಾಗ ಬಂದರೆ ನೋಡ್ಬೋದು. ಈಗ ಸಣ್ಣ ಪುಟ್ಟ ಮದುವೆ ಆಗೋವಾಗೆ ಇಮಿಡಿಯೇಟಾಗಿ ಒಂದೆರಡು ಕಡೆ ವ್ಯವಸ್ಥೆ ಮಾಡೋದು, ದೇವಸ್ಥಾನಕ್ಕೂ ರೆವಿನ್ಯೂ ಬಂದಂಗಾಗುತ್ತೆ, ಬಡವ್ರಿಗೆ ಹೆಲ್ಪ್ ಆದಂಗಾಗುತ್ತೆ ಅನ್ನೋ ದೃಷ್ಟಿ ಅದಿದೆ. ಆನಂತರ ಮುಂದೆ ಬೆಳೆದಾಗೆ ದೊಡ್ಡ ಕಲ್ಯಾಣ ಮಂಟಪ ಆಗೋಷ್ಟು ಜಾಗನೂ ಇದೆ. ಅದೆಲ್ಲ ಭಕ್ತಾದಿಗಳ ಸೇವೆ ಮೇಲೆ ಡಿಪೆಂಡ್ ಆಗಿದೆ. ಈ ಬರೋ ಯುಗಾದಿಗೆ ನಮ್ಮ ದೇವಸ್ಥಾನ ಚಾಲುವಾಗಿ 50 ವರ್ಷ ಆಗ್ತಾ ಇದೆ. ಈ ಸಮಯದಲ್ಲಿ ತಾವೆಲ್ಲರೂ ಬಂದು ನಮ್ಮ ಜೊತೆಗೆ ನೀವು ಭಾಗವಹಿಸಿ ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಕೋರಿಕೆ. ನಮ್ಮ ಬಲಮುರಿ ಮಹಾಗಣಪತಿ ಸೇವಾ ಸಮಿತಿಯ ವತಿಯಿಂದ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಕಲ್ಯಾಣ ಮಂಟಪವನ್ನು ನಾವು ಕಟ್ಟುವ ಉದ್ದೇಶವನ್ನು ಹೊಂದಿದ್ದೇವೆ. ಅದಕ್ಕೆ ನಮಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯವಾಗಿದೆ. ಆ ಒಂದು ಉದ್ದೇಶದಿಂದ ಈ ಒಂದು ಸಂದರ್ಭದಲ್ಲಿ ಅವರಲ್ಲಿ ನಾವು ಕೇಳ್ಕೊಳ್ಳೋದೇನಂತ ಹೇಳಿದರೆ, ನಮ್ಮ ಕಟ್ಟಡ ನಿಧಿಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಹಕರಿಸಬೇಕು ಅಂತೇಳಿ ನಾನು ಸಮಿತಿ ಪರವಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಈ ಭಾಗದ ಶಾಸಕರು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರ ಮುತುವರ್ಜಿ ವಹಿಸಿ ಈ ಜಮೀನನ್ನು KPCಯಿಂದ ನಗರಸಭೆ ಜಿಲ್ಲಾಧಿಕಾರಿ ಅವ್ರ ಹತ್ರ ಇತ್ತು. ಅವರು ಸ್ವತಃ ಬಹಳ ಮುತುವರ್ಜಿ ವಹಿಸಿ ದೇವಸ್ಥಾನದ ಟ್ರಸ್ಟಿನ ಹೆಸರಿನ ಮೇಲೆ ಜಮೀನನ್ನು ಮಾಡಿಸಿ ಮುಂದೆ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರುವ ಹಾಗೆ ಈಗಾಗಲೇ ಏನು ಕಲ್ಯಾಣ ಮಂಟಪದ ಬಗ್ಗೆ ಹೇಳಿದ್ದಾರೆ, ಅದನ್ನು ಮಾಡಲಿಕ್ಕೂ ಕೂಡ ಶಾಸಕರಿಂದ ಆರಾಧನಾ ಯೋಜನೆ ಅಡಿಯಲ್ಲಿ ಸುಮಾರು 35 ಲಕ್ಷ ರೂಪಾಯಿ ಕೂಡ ತಾವು ನೀಡ್ತೀವಿ ದೇವಸ್ಥಾನಕ್ಕೆ ಅನ್ನುವಂಥದ್ದು ತೆಗೆದಿಟ್ಟಿದ್ದಾರೆ. ದೇವಸ್ಥಾನಕ್ಕೋಸ್ಕರ ಈಗಾಗಲೇ ಸರ್ಕಾರಕ್ಕೆ ಕಳಿಸಿದ್ದಾರೆ. ಬಲಮುರಿ ಗಣಪತಿ ದೇವಸ್ಥಾನ ಅಂಬೇವಾಡಿ ಕ್ಷೇತ್ರಕ್ಕೆ 35 ಲಕ್ಷ ರೂಪಾಯಿಗಳು ಅಂಥೇಳಿ. ಸೊ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಶಾಸಕರು ಕೂಡ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಆದಷ್ಟು ಬೇಗ ಈ ಕಲ್ಯಾಣ ಮಂಟಪ ಆಗಬೇಕು ಮತ್ತು ಬಡ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಉಪಯೋಗಕ್ಕೆ ಬರಬೇಕು ಅನ್ನೋಂಥೇಳಿ ನನ್ನ ಅನಿಸಿಕೆ. ವರ್ಷದ ಈ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಬಂದು ಗಣಪತಿಯ ಆಶೀರ್ವಾದ ತಗೊಂಡು ಮತ್ತು ಭಕ್ತರು ಬಂದು ಎಲ್ಲ ಆಶೀರ್ವಾದ ತಗೊಂಡು ಆಮೇಲೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಚೆಂದ ಕಾಣಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ನಾವು ವಿನಂತಿಸಿಕೊಳ್ತೇವೆ.